ಸೆಲ್ಫ್ ಫೀಡಿಂಗ್ ಫಾರ್ ಬೇಬೀಸ್. ಈ ಸೆಲ್ಫ್ ಫೀಡಿಂಗ್ ಬಗ್ಗೆ ತುಂಬ ಪ್ರಶ್ನೆಗಳಿರುತ್ತೆ. ಮಗು ಯಾವಾಗ ತಿನ್ನೋದಕ್ಕೆ ಶುರು ಮಾಡುತ್ತೆ? ಹೇಗೆ ಶುರು ಮಾಡೋದು? ಆ್ಯಂಡ್ ಯಾವ ಒಂದು ಟಿಪ್ಸ್‌ನ ಫಾಲೋ ಮಾಡಬೇಕು? ನನ್ನ ಮಗು 2 ವರ್ಷ, 2.5 ವರ್ಷ ಇನ್ನೂ ಸೆಲ್ಫ್ ಫೀಡಿಂಗ್‌ನ ಶುರು ಮಾಡಿಲ್ಲ. ಯಾವ ರೀತಿ ಟಿಪ್ಸ್‌ನ ಫಾಲೋ ಮಾಡಬೇಕು ಅಂತ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಅದಿತಿ ಟೈಮಲ್ಲಿ. ಬಟ್ ಅವಿಷ್ಕಾ ಟೈಮಲ್ಲಿ ನಾನು ಯಾಕೆ ಅಗೇನ್ ಸೆಲ್ಫ್ ಫೀಡಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ತುಂಬ ಮೆಸೇಜಸ್ ನನಗೆ ಇನ್‌ಸ್ಟಾಗ್ರಾಮಲ್ಲಿ ರಿಸೀವ್ ಆಗುತ್ತೆ ದಟ್ ಅವಿಷ್ಕಾ ಏಜ್ ಮಗು ನಮ್ಮ ಮನೆಯಲ್ಲೂ ಇದೆ. ಸೊ ಅದಕ್ಕೋಸ್ಕರ ನೀವೇನೇನು ಫಾಲೋ ಮಾಡ್ತೀರಾ ಅವಿಷ್ಕಾಗೆ ಅದನ್ನು ನಮ್ಮ ಜೊತೆನೂ ಶೇರ್ ಮಾಡಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಅಬೌಟ್ ಸೆಲ್ಫ್ ಫೀಡಿಂಗ್. ನಂಗೆ ಬೇಡ, ನೀವು ತಿನ್ನಿ. ನಂಗೆ ಕೊತ್ತೀರಾ? ಕುಡಿ ಕುಡಿ ಕುಡಿ. ನೀವು ತಿನ್ನಿ, ನೀವು ತಿನ್ನಿ. ತಿನ್ನಿ. ಇಲ್ಲಿ ಇಲ್ಲಿ. ñಮ್ 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 ñಮ್. ತಿನ್ನಿ ನೀವು, ತಿನ್ನಿ ಇನ್ನೊಂದು. ಎತ್ಕೊಂಡು ತಿನ್ನಿ, ತಿನ್ನಿ. ಏಯ್. ತಿನ್ನು, ತಿನ್ನಿ ಅವಿಷ್ಕಾ. ಸೊ ನೋಡಿದ್ರಿ ಅಲ್ಲ, ನಾನು ಅವಿಷ್ಕಂಗೆ ಹಾಕ್ಕೊಟ್ಟಿರೋದು ಒಂದು ಬೌಲಲ್ಲಿ ಕಡಲೆಪುರಿನ ಹಾಕ್ಕೊಟ್ಟಿದ್ದೀನಿ. ಕಡಲೆಪುರಿ ಸೇಫ್, ಮಕ್ಕಳಿಗೆ ಕೊಡ್ಬೋದು. ಈ ರೀತಿ ಸೆಲ್ಫ್ ಫೀಡಿಂಗ್ ಅನ್ನೋದು ಶುರು ಆಗೋದು ಮಕ್ಕಳು ಮೊದಲನೇದಾಗಿ ಅವರ ಆಹಾರವನ್ನು ಟಚ್ ಮಾಡಬೇಕು. ಸೊ ನೋಡಿ, ಅವರೇ ಎತ್ಕೊಂಡು ತಿಂತಾ ಇದ್ದಾರೆ. ಆಮೇಲೆ ಇನ್ನೊಂದು ಕ್ಲಿಪ್ ತೋರಿಸ್ತೀನಿ. ನಾನು ಈ ಕಡೆ ಬೇರೆ ಕಡೆ ಒಂದು ಕೆಲಸದಲ್ಲಿ ಡಿಸ್ಟ್ರಾಕ್ಟ್ ಆದೆ. ಅವ್ರು ಆರಾಮಾಗಿ ತಿಂತಾ ಇದ್ರು. ಅದನ್ನು ಶೇರ್ ಮಾಡ್ತೀನಿ ಹೇಗೆ ಅಂತ. ಸೊ ಮೊದಲನೇದಾಗಿ ಮಕ್ಕಳು ತಮ್ಮ ಆಹಾರ ನಾವೇನು ಅವ್ರ ಫುಡ್ ಕೊಡ್ತೀವಿ ಅವ್ರಿಗೆ, ಅದನ್ನು ಅವರು ಟಚ್ ಮಾಡಬೇಕು, ಫೀಲ್ ಮಾಡಬೇಕು. ತುಂಬ ಮಂದಿರು ಏನು ಮಾಡ್ತಾರೆ ಅಂತಂದರೆ, ಮಕ್ಕಳು ಗಲೀಜು ಮಾಡಿಬಿಡ್ತಾರೆ, ಮೆಸ್ಸಿ ಮಾಡ್ತಾರೆ ಅಂತ ಅವ್ರಿಗೆ ಟಚ್ ಮಾಡೋದಕ್ಕೆ ಬಿಡಲ್ಲ. ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕೈಯಲ್ಲಿ ಹಿಡಿದ್ಬಿಟ್ಟು ಬಾಯಿಗೆ ಹಾಕೊಳ್ಳೋದು ಸ್ಕಿಲ್ಲೇ ಗೊತ್ತಾಗಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಮಕ್ಕಳಿಗೆ ನಾವು ಇದನ್ನು 6 ತಿಂಗಳಿಂದನೇ ಶುರು ಮಾಡ್ಬೋದು. ನಾನು ಯಾವಾಗ ಶುರು ಮಾಡಿದ್ದು ಅಂತಂದರೆ, ಅವಿಷ್ಕನ್ಗೆ 5.5 ತಿಂಗಳಿಂದನೇ ಅವ್ರಿಗೆ ಸಾಲಿಡ್‌ನ ಶುರು ಮಾಡಿದ್ದು. ಸಾಲಿಡ್‌ನ ಶುರು ಮಾಡಿದಾಗ ನಾನು ಅವಿಷ್ಕನ ಕಾಲ ಮೇಲೆ ಹಾಕ್ಕೊಂಡು ಊಟ ಮಾಡಿಸ್ತಿದ್ದಿದ್ದು, ಸರಿ ಎಲ್ಲ ತಿನ್ನಿಸ್ತಿದ್ದಿದ್ದು. 7 ತಿಂಗಳಿಗೆ ಶುರು ಆದಾಗಿಂದ ಅವ್ರನ್ನ ಒಂದು ಹೈ ಚೇರ್ ಮೇಲೆ ಕೂರಿಸ್ಬಿಟ್ಟು ಊಟ ಮಾಡಿಸೋದಕ್ಕೆ ಶುರು ಮಾಡಿದ್ದು. ಆವಾಗ ನಾನು ಏನು ತಿನ್ನಿಸ್ತಿದ್ದೆ, ಕಿಚಡಿಗಳನ್ನ ತಿನ್ನಿಸ್ತೀನಿ ಮಧ್ಯಾಹ್ನ ಹೊತ್ತು. ಆವಾಗ ಟೇಬಲ್ ಮುಂದೆ ನಾನು 1 ಸ್ಪೂನ್ ಕಿಚಡಿ ಅಥವಾ ಒಂದು ಸ್ವಲ್ಪ ಕಿಚಡಿನ ಹಾಕ್ಬಿಟ್ಟು ಅವ್ರನ್ನ ಎಕ್ಸ್‌ಪ್ಲೋರ್ ಮಾಡೋದಕ್ಕೆ ಬಿಡ್ತಿದ್ದೆ. ಸೊ ಅಲ್ಲಿಂದ ಅವರ ಒಂದು ಫುಡ್‌ನ ಟೆಕ್ಸ್ಚರ್‌ನ ಟಚ್ ಮಾಡೋದಕ್ಕೆ ಶುರುವಾಗಿದ್ದು. ಈಗ ಇದನ್ನ ಅವ್ರಿಗೆ ಆಲ್ರೆಡಿ ಇವಾಗ ಶಿ ಈಸ್ ಲೈಕ್ 9 ಮಂತ್ಸ್ ಅವ್ರಿಗೆ. ಸೊ ಇವಾಗ ಒಂದು 8 ತಿಂಗಳಿಂದ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಹಣ್ಣುಗಳನ್ನ ಕೈಗೆ ಕೊಡ್ತಾ ಇದ್ದೀನಿ. ಜೊತೆಗೆ ಈ ರೀತಿ ಕಡಲೆಪುರಿಗಳು, ಅವಲಕ್ಕಿ, ಅವಲಕ್ಕಿನ ನೀವು ಪೇಪರ್ ಅವಲಕ್ಕಿನ ಕೊಡಬೇಕಾಗತ್ತೆ. ಸೊ ಮಗು ಚೆನ್ನಾಗಿ ಮುಟ್ಟಬೇಕು. ಇನಿಷಿಯಲಿ ತುಂಬ ಪೇರೆಂಟ್ಸ್‌ಗಳು ಏನನ್ನ ತಪ್ಪು ಮಾಡ್ತಾರೆ ಅಂತಂದರೆ, ಮಗು ತಿಂತಿಲ್ಲ ಅನ್ನೋದನ್ನ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಮಗು ಆಟ ಆಡ್ತಿದೆ ಅಂತಂದರೆ ದಟ್ ಈಸ್ ದ ಬೆಸ್ಟ್ ಸ್ಕಿಲ್ ಅವ್ರ ಕಡೆಯಿಂದ ಅವ್ರು ತೋರಿಸಿದ್ದಾರೆ ಅಂತ. ಅದರಿಂದನೇ ಶುರು ಆಗೋದು. ಮಕ್ಕಳು ಆಟದಿಂದನೇ ಪ್ರತಿಯೊಂದನ್ನು ಕಲಿತಾ ಹೋಗ್ತಾರೆ. ಈ ಸೆಲ್ಫ್ ಫೀಡಿಂಗಿಂದ ಮಕ್ಕಳಿಗೆ ಯಾವ್ದಪ್ಪ ಡೆವಲಪ್‌ಮೆಂಟ್ ಆಗುತ್ತೆ? ಏನು ರೀತಿ ಡೆವಲಪ್‌ಮೆಂಟ್ ಆಗ್ತಾರೆ ಮಕ್ಕಳು ಅಂತಂದರೆ, ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಮಕ್ಕಳು ತಮ್ಮ ಊಟನ ಅವರೇ ತಿನ್ನೋದು, ಇದೆಲ್ಲ ಮಕ್ಕಳು ಚೆನ್ನಾಗಿ ಕಲಿತಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫುಡ್ ಅವೇರ್ನೆಸ್ ಬರುತ್ತೆ. ಟೆಕ್ಸ್ಚರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ತುಂಬ ಮಕ್ಕಳುಗಳಿಗೆ ಟಚ್ ಮಾಡೋದಕ್ಕೇನೆ ಕೊಟ್ಟಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ಮಕ್ಕಳು 3 ವರ್ಷ ಆದ್ರೂ ಸೆಲ್ಫ್ ಫೀಡಿಂಗ್ ಮಾಡೋದಕ್ಕೆ ಕಷ್ಟಪಡ್ತಾರೆ. ಇದೆಲ್ಲ ಸೆಲ್ಫ್ ಫೀಡಿಂಗ್ ಶುರು ಆಗೋದು ಫಿಂಗರ್ ಫುಡ್ಸಿಂದ. ನಾನು ಅವಾಗ್ಲೇನೆ ಹೇಳ್ದೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಿದ್ದೆ ಅವ್ರಿಗೆ ಕಡಲೆಪುರಿನ ಹಾಕ್ಕೊಟ್ಟು ಅಂತ. ನಾನು ದೋಸೆ ರುಬ್ಬೇಕಾಗಿತ್ತು. ಸೊ ನಾನು ದೋಸೆ ಆರಾಮಾಗಿ ರುಬ್ತಾ ಇದ್ದೀನಿ. ಅವ್ರು ಆರಾಮಾಗಿ ಬೌಲಲ್ಲಿ ಆಟ ಆಡ್ತಿದ್ರು. ಆಲ್ ಆಫ್ ಎ ಸಡನ್ ಶಿ ಸ್ಟಾರ್ಟೆಡ್ ಟು ಈಟ್ ಕಡಲೆಪುರಿ. ಅಂದರೆ ಏನು ಗೊತ್ತಾ, ಮಕ್ಕಳಿಗೆ ನಾವು ಮುಂದೆ ಕುತ್ಕೊಂಡು ತುಂಬ ಪ್ರೆಷರ್‌ನ ಕೊಡ್ತಾ ಹೋಗ್ತೀವಿ. ತಿನ್ನು, ತಿನ್ನು, ತಿನ್ನು ಪಾಪು, ತಿನ್ನು ಪಾಪು ಅಂತ. ಸೊ ಈ ಪ್ರೆಷರಲ್ಲಿ ಮಕ್ಕಳು ಕಲಿಯೋದಿಲ್ಲ. ಮಕ್ಕಳಿಗೆ ತನ್ನಂಗೆ ತಾನಾಗೆ ಆಟ ಆಡೋದಕ್ಕೆ ಬಿಡಬೇಕು.
ಶಿ ಸ್ಯಾಟ್ ವಿತ್ ದಿಸ್ ಫಾರ್ ಮೋರ್ ದೆನ್ 30 ಮಿನಿಟ್ಸ್. ತುಂಬ ಚೆನ್ನಾಗಿ ಆರಾಮಾಗಿ ಕೂತಿದ್ರು. ಸ್ವಲ್ಪ ಚೆಲ್ಲಿದ್ರು, ಸ್ವಲ್ಪ ತಿಂದರು. ಮೋರ್ ಇಂಪಾರ್ಟೆಂಟ್ಲಿ ಶಿ ಲರ್ನ್ ಟು ಈಟ್. ಸೊ ಅದನ್ನೇನೆ ನಾನು ಒಂದು 7 ಮಂತ್ಸಿಂದನೂ ಮಾಡ್ಕೊಂಬಂದಿರೋದು. ಸೊ ನೀವು ನೋಡ್ಬೋದು, ಕೆಳಗಡೆ ಬಿದ್ದಿರೋದನ್ನು ಎತ್ಕೊಳ್ತಾರೆ, ಜೊತೆಗೆ ಬೌಲಲ್ಲಿರೋದನ್ನು ಎತ್ಕೊಂಡು ತಿಂತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಟೈಮಲ್ಲಿ ಮೀಲ್ ಟೈಮ್ ಅನ್ನೋದು ನಿಜವಾಗ್ಲೂ ಮೆಸ್ಸಿ ಆಗುತ್ತೆ. ಹೈ ಚೇರ್ನ ಬಳಸ್ಬೋದು ಅಥವಾ ನಾರ್ಮಲ್ ನೆಲದ ಮೇಲೂ ಕೂರಿಸ್ಬಿಟ್ಟು ತಿನ್ನಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇವಾಗ ಸದ್ಯಕ್ಕೆ ನಾನು ಸ್ಪೂನ್ ಆಗಲಿ ಫೋರ್ಕ್ ಆಗಲಿ ಯಾವುದನ್ನು ಕೊಡಲ್ಲ, ಓನ್ಲಿ ಹ್ಯಾಂಡ್ಸ್ ಶಿ ವಿಲ್ ಬಿ ಯೂಸಿಂಗ್. ಸೊ ಈ ರೀತಿ ತಿನ್ನೋದಕ್ಕೆ ನೋಡ್ತಿದ್ದೀರಲ್ವ ಯಾವ ರೀತಿ ಆರಾಮಾಗಿ ತಿಂತಿದ್ದಾರೆ ಅಂತ. ಈ ಒಂದು ಸೆಲ್ಫ್ ಫೀಡಿಂಗಲ್ಲಿ ಕೆಲವು ಮಿಸ್ಟೇಕ್ಸ್ಗಳನ್ನ ಪೇರೆಂಟ್ಸ್ಗಳು ಮಾಡ್ತೀವಿ. ಮೊದಲನೇ ಮಿಸ್ಟೇಕ್ಸ್ ಏನು ಅಂತಂದರೆ, ಮಕ್ಕಳಿಗೆ ನಾವು ಟಚ್ ಮಾಡೋದಕ್ಕೆ ಬಿಡಲ್ಲ. ಸೆಕೆಂಡ್ ಒನ್ನು ಫೋರ್ಸ್ ಮಾಡೋದು. ಅದಾದಮೇಲೆ ಥರ್ಡ್ ಮಿಸ್ಟೇಕ್, ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ನಾವು ಆಹಾರನ ಕೊಡೋದು ಅಥವಾ ಫುಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು, ಅದೂ ಒಂದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಇದೇ ವಿಡಿಯೋದಲ್ಲಿ ಗ್ಲಾಸ್ನ ಅಂತಂದರೆ ಲೋಟದಲ್ಲಿ ಮಕ್ಕಳಿಗೆ ನೀರು ಕುಡಿಯೋದನ್ನು ಹೇಗೆ ಕಲಿಸೋದು ಅಂತಲೂ ನಾನು ಶೇರ್ ಮಾಡ್ತೀನಿ. ಅದರಲ್ಲೂ ಕೆಲವು ಮಿಸ್ಟೇಕ್ಸ್ಗಳನ್ನ ಪೇರೆಂಟಾಗಿ ನಾವು ಮಾಡ್ತೀವಿ, ಅದನ್ನು ಮಾಡಬಾರ್ದು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಮಿಸ್ಟೇಕ್ಸ್ ಏನು ಗೊತ್ತಾ ಪೇರೆಂಟ್ಸ್ಗಳು ಮಾಡೋದು, ಅಯ್ಯೋ ಮಗು ಇನ್ನೂ ಚಿಕ್ಕದು, ಪಾಪ ಇನ್ನೂ 7 ತಿಂಗಳು 8 ತಿಂಗಳು ಮಗುಗೇನೆ ನಾವು ತಿನ್ನೋದು ಕೊಡಬೇಕಾ, ಅಯ್ಯೋ ನಾವೇನಕ್ಕಿರೋದು, ನಾವೇ ತಿನ್ನಿಸೋಣ ಬಿಡು, ಈ ರೀತಿ ಮಿಸ್ಟೇಕ್ಸ್ ಮಾಡಿ ಫೈನ್ ಮೋಟರ್ ಸ್ಕಿಲ್ಸ್ನ ನಾವು ಡೆವಲಪ್ ಆಗೋದಕ್ಕೆ ಸರಿಯಾಗಿ ಬಿಡಲ್ಲ. ಯಾವ ರೀತಿಯಪ್ಪ ಫೈನ್ ಮೋಟರ್ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತಂದರೆ, ಮಕ್ಕಳಿಗೆ ಹ್ಯಾಂಡ್ ಆ್ಯಂಡ್ ಒಂದು ಮಸಲ್ಸ್ ಅಂತ ಏನು ಹೇಳ್ತೀವಿ, ಫಿಂಗರ್ ಮಸಲ್ಸ್, ಅದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇವಾಗ ನೀವು ಕಡಲೆಪುರಿ ಆವಿಷ್ಕ ತೊಗೊಳ್ಳೋದು ಎರಡೇ ಎರಡು, ಇಂಡೆಕ್ಸ್ ಫಿಂಗರ್ ಆ್ಯಂಡ್ ತಮ್ ಫಿಂಗರಲ್ಲಿ ಆ ಹೋಲ್ಡಿಂಗ್ ಅನ್ನೋದು ಚೆನ್ನಾಗಿ ಕಲಿತಾರೆ. ಜೊತೆಗೆ ಸ್ವಲ್ಪ ದಿನ ಆದಮೇಲೆ ನಾನು ಫೋರ್ಕ್ ಇರಬಹುದು, ಸ್ಪೂನ್ಸ್, ಇದನ್ನೆಲ್ಲನೂ ಕೊಡ್ತಾ ಹೋಗ್ತೀನಿ. ಅವರ ಮಸಲ್ಸ್ ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ. ಜೊತೆಗೆ ಮೌತ್, ಟಂಗ್, ಜಾ ಇದೆಲ್ಲ ಅಂದರೆ ತಿನ್ನೋದಕ್ಕೆ, ಚೂ ಮಾಡೋದಕ್ಕೆಲ್ಲ ಕಲಿತಾರೆ. ಇದು ಮಕ್ಕಳ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾನು ಗ್ಲಾಸ್ ಅಲ್ಲಿ ಮಕ್ಕಳಿಗೆ ನೀರು ಹೇಗೆ ಕುಡಿಸೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಇಟ್ಸ್ ಅ ವೆರಿ ರಿಯಲಿ ರಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಹೇಗಪ್ಪ ಅಂತ ಅಂದರೆ, ಇದು ಯೂಶಲಿ ನಾವು ಅದಿತಿಗೆ ಇವಾಗ ತುಂಬ ದಿನದಿಂದ ಏನಾಗ್ಬಿಟ್ಟಿದೆ ಅಂತಂದರೆ, ಎಳ್ನೀರನ್ನ ಅದಿತಿಗೆ ಕುಡಿಸೋದು, ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಎಳ್ನೀರನ್ನ ಕುಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಹಾಗೆಯೇ ಬಾಟಲಲ್ಲಿ ಹಾಕಿಸ್ಕೊಂಡು ಬರೋದು. ಅವಿಷ್ಕಂಗೆ ಎಳ್ನೀರನ್ನ ಕೊಡ್ತಾ ಇದ್ದೀನಿ. ಬಟ್ ಇವಾಗ ಏನು ಅಂತಂದರೆ, ನಾನು ಗ್ಲಾಸಲ್ಲಿ ಕುಡಿಯೋದನ್ನ ಅವಿಷ್ಕಂಗೆ ಕುಡಿಸೋದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಟ್ ದಿಸ್ ಇಸ್ ದ ರಾಂಗ್ ಟೈಮ್. ಇವಾಗ ಅವಿಷ್ಕಂಗೆ ಏನು ಇಂಟ್ರೆಸ್ಟ್ ಏನು ಅಂತಂದರೆ, ಗ್ಲಾಸಲ್ಲಿ ಆಟ ಆಡಬೇಕು, ಎಳ್ನೀರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಮಕ್ಕಳಿಗೆ ಯಾವುದಾದ್ರೂ ಒಂದು ವಸ್ತುಗಳನ್ನ ನೋಡಿದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಆಗಿಬಿಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೆ ಯಾವಾಗ ಇದೆಯೋ, ಅಂತಂದರೆ ಬಾಯಾರಿಕೆ ಆಗಿರೋದು ಅಥವಾ ಹಸಿವಾಗಿದ್ದಾಗ ನಾವು ಆ ಸ್ಕಿಲ್ನ ಡೆವಲಪ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಕುಡಿತಾರೆ. ಎಷ್ಟು ಟ್ಯಾಂಟ್ರಮ್ ಮಾಡ್ತಿದ್ದಾರೆ ಅಂತಂದರೆ, ಶಿ ವಾಸ್ ನಾಟ್ ಅಟ್ ಆಲ್ ರೆಡಿ ಟು ಡ್ರಿಂಕ್. ಅಂದರೆ ಆ ಒಂದು ಗ್ಲಾಸಲ್ಲಿ ಕುಡಿಯೋದಕ್ಕೇನೆ ಅವ್ರು ರೆಡಿ ಇಲ್ಲ, ತುಂಬ ಟ್ಯಾಂಟ್ರಮ್ ಮಾಡ್ತಿದ್ರು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅ ನಾರ್ಮಲ್ ಬಿಹೇವಿಯರ್, ಎಲ್ಲ ಮಕ್ಕಳಲ್ಲೂ ಇದು ಇರುತ್ತೆ. ಬಟ್ ನಾವು ಆ್ಯಸ್ ಅ ಪೇರೆಂಟ್ ಆಗಿ, ಆ್ಯಸ್ ಅ ಅಮ್ಮ ಆಗಿ, ಯಾವ ಟೈಮಲ್ಲಿ ಯಾವುದು ಬೆಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಇಲ್ಲಿ ಒಂದು ಕಡೆ ಅವರು ಎಳ್ನೀರು ಕುಡಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಜೊತೆಗೆ ಗ್ಲಾಸ್ ಬೇಕು ಆಟ ಆಡೋದಕ್ಕೆ. ಬಟ್ ಇಲ್ಲಿ ಎಳ್ನೀರು ಕುಡಿಸೋದು ನನ್ನ ಇಂಟೆನ್ಷನ್ ಆಗಿತ್ತು, ಬಟ್ ಅವ್ರಿಗೆ ಗ್ಲಾಸ್ ಬೇಕು. ಡೆಫಿನೆಟ್ಲಿ ಮಕ್ಕಳು ಟ್ಯಾಂಟ್ರಮ್ ತೋರಿಸ್ತಾರೆ. ನೋಡಿ ಅವ್ರು ಯಾವ ರೀತಿ ತೋರಿಸಿದ್ದಾರೆ ಅಂತ. ಅದಿತಿ ಯಾವತ್ತೂ ಆ ಥರ ಹಾಕೊಂಡಿರಲಿಲ್ಲ, ಬಟ್ ಇವ್ರು ಏನೇ ಸಿಕ್ಕಿದ್ರು ಬಾಯಿಗೆ. ನಿಮಗನ್ನಿಸ್ಬೋದು ಇದೇನಿದು ಅವಶ್ಯಕಂಗೆ ಇಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅಂತ. ಈ ಒಂದು ಸ್ಕಿಲ್ ಆಲ್ರೆಡಿ ಅವ್ರಿಗೆ ಬರುತ್ತೆ. ಲೋಟದಲ್ಲಿ ನೀರೇನಾದರೂ ಕೊಟ್ಟರೆ, ಊಟ ಆಗಿದ ತಕ್ಷಣ ಸ್ವಲ್ಪ ಒಂದು ಎಷ್ಟು 2ರಿಂದ 3 ಡ್ರಾಪು ಅಥವಾ 4 ಡ್ರಾಪ್, 5 ಡ್ರಾಪ್ ಅಷ್ಟೇ ಇರುತ್ತೆ ಗ್ಲಾಸಲ್ಲಿ ನೀರು. ಸೊ ಅಷ್ಟು ಕೊಟ್ಟರೆ ಅವ್ರು ಎಷ್ಟು ಚೆನ್ನಾಗಿ ಕುಡಿತಾರೆ. ಬಟ್ ಇವಾಗ ಅವ್ರಿಗೇನು ಅಂತಂದರೆ, ಆಟದ ಮೇಲೆ ಗಮನ, ಬಾಯಲ್ಲಿ ಇಟ್ಕೊಳ್ಬೇಕು.
ಅವಿಷ್ಕಾ ಇಸ್ ಅ ಮೌತಿಂಗ್ ಚೈಲ್ಡ್ ಅಂತಂದ್ರೆ ಯಾವುದೇ ವಸ್ತುಗಳನ್ನ ಅವ್ರು ನೋಡಿದ್ರೆ ಅಥವಾ ಕೈಗೆ ಸಿಕ್ಕಿದ್ರೆ ಅವ್ರು ಬಾಯಿಗೆ ಹಾಕೊಳ್ತಾರೆ. ಬಟ್ ಅದಿತಿ ಆ ರೀತಿ ಇರಲ್ಲ. ಪ್ರತಿ ಮಗುನು ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಟ್ವಿನ್ ಬೇಬಿ ಆಗಿದ್ರೂ ಸಹ ಒಂದು ಮಗು ಡಿಫ್ರೆಂಟ್ ಆಗಿರುತ್ತೆ, ಇನ್ನೊಂದು ಮಗು ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ರೀತಿ. ಸೊ ಎಳ್ನೀರು ತುಂಬ ಕಡಿಮೆ ಪ್ರಮಾಣನೇ ಇದ್ದಿದ್ದು, ಬಟ್ ಕುಡಿಸೋದಕ್ಕೆ ಇಟ್ ವಾಸ್ ರಿಯಲಿ ವೆರಿ ಚಾಲೆಂಜಿಂಗ್. ಯಾಕಂತಂದ್ರೆ ಅವ್ರಿಗೆ ಎಳ್ನೀರ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಗ್ಲಾಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಈ ರೀತಿ ಗ್ಲಾಸ್ ಅಲ್ಲಿ ಮಕ್ಕಳಿಗೆ ನೀರು ಕುಡಿಸೋದಕ್ಕೆ ನಾವು 6 ತಿಂಗಳಿಂದಾನೇ ಶುರು ಮಾಡ್ಬೋದು. ಸಾಲಿಡ್‌ನ ಶುರು ಆದಾಗ ನಾನು ಅವಾಗ್ಲಿಂದಾನೇ ಶುರು ಮಾಡಿದೆ. ಆಕ್ಚುಲಿ ಅವರು ಚೆನ್ನಾಗಿ ಎರಡೂ ಕೈಯಲ್ಲಿ ಹೋಲ್ಡ್ ಮಾಡ್ಕೊಂಡು ಬಾಯಿಗೆ ಇಟ್ಕೊಂಡು ಕುಡಿತಾರೆ. ನಾನು ಸ್ವಲ್ಪ ಗ್ಲಾಸ್‌ನ ಲಿಫ್ಟ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದು ಗ್ಲಾಸ್‌ನ ಬಾಯಲ್ಲಿ ಇಟ್ಕೋಬೇಕು ಅಂತ. ಗ್ಲಾಸ್ ಕೊಟ್ಟಾಗ ಶಿ ಯೂಸ್ಡ್ ಟು ಫುಲ್ಲು ಅದನ್ನ ಕಚ್ಚೋದಕ್ಕೆ ಟ್ರೈ ಮಾಡೋದು, ಲಿಕ್ ಮಾಡೋದಕ್ಕೆ ಟ್ರೈ ಮಾಡೋದು, ಆ ರೀತಿ ಮಾಡ್ತಿದ್ರು. ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಅಯ್ಯೋ! ಮಗು ಅಳ್ತಿದೆ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಟ್ರೆ ನಾಳೆನೂ ಅವ್ರು ಅದನ್ನೇ ಎಕ್ಸ್‌ಪೆಕ್ಟ್ ಮಾಡ್ತಾರೆ. ಮಕ್ಕಳು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಸೊ ಎಳ್ನೀರು ಕುಡಿಸೋದನ್ನ ನಾನಂತೂ ಸ್ಟಾಪ್ ಮಾಡಲಿಲ್ಲ. ಯಾಕಂತಂದ್ರೆ ನ್ಯೂಟ್ರಿಷನ್ ಇಸ್ ದ ಒನ್ ಪಾರ್ಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಇವತ್ತು ಅತ್ತಿದ್ದಾರೆ ಅಂತ ನಾನು ಬಿಟ್ರೆ ನಾಳೆನೂ ಅವ್ರು ಅದೇ ಅಳ್ತಾರೆ. ಅದೇ ರೀತಿ ನಾನು ನಾಳೆನೂ ಬಿಡಬೇಕಾಗತ್ತೆ. ಸೊ ಶಿ ಎಕ್ಸ್‌ಪೆಕ್ಟ್ ದ ಸೇಮ್. ಸೊ ಅದಕ್ಕೋಸ್ಕರ ಗ್ಲಾಸಲ್ಲಿ ನೀರು ಕುಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಅದಿತಿಗೂನು ನಾನು ಯಾವುದೇ ರೀತಿ ನೀರು ಕುಡಿಸೋದಕ್ಕೋಸ್ಕರ ಈ ಫೀಡಿಂಗ್ ಬಾಟಲಲ್ಲಿ ನಿಪ್ಪಲ್ ಬರುತ್ತಲ್ಲ ಅದನ್ನ ಕೊಟ್ಟಿಲ್ಲ. ಅವಿಷ್ಕಂಗೂನು ಕೊಡಲ್ಲ. ಸೊ ಅವಿಷ್ಕಂಗೆ ಯಾವ ರೀತಿ ಬಾಟಲ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. ಯಾವ ರೀತಿ ಬಾಟಲ್‌ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮುಂದಕ್ಕೆ. ಈ 2 ವಿಚಾರ ಸಾಲಿಡ್ ಶುರು ಮಾಡಿದಾಗ ನಮ್ಮ ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಜೊತೆಗೆ ಗ್ಲಾಸಲ್ಲಿ ನೀರು ಕುಡಿಯೋದು, ಹೋಗ್ತಾ ಹೋಗ್ತಾ ಹಾಲೆಲ್ಲ ಶುರು ಮಾಡ್ತೀವಿ. ಅದೆಲ್ಲ ಇಂಪಾರ್ಟೆಂಟ್ ಆಗಿ ಬರಬೇಕು ಅಂತಂದ್ರೆ ಸಾಲಿಡ್‌ನ ಶುರು ಮಾಡಿದಾಗಲೇ ನಾವು ಈ ಸ್ಕಿಲ್‌ನ ಡೆವಲಪ್ ಮಾಡಬೇಕು. ಸೊ ಐ ಆಮ್ ಆಲ್ಸೋ ವರ್ಕಿಂಗ್ ಆನ್ ದಟ್. ಆಲ್ಮೋಸ್ಟ್ ಸೆಲ್ಫ್ ಫೀಡಿಂಗ್ ನೀವು ಆವಾಗಲೇ ಕಡಲೆಪುರಿ ಅವರು ಹೇಗೆ ತಿಂತಿದ್ದಾರೆ ಅಂತ ನೋಡಿದ್ರಿ. ಆ್ಯಂಡ್ ಕಿಚಡಿಗಳನ್ನ ಸ್ವಲ್ಪ ಹಾಕ್ಕೊಟ್ರೆ ಒಂದೊಂದೇ ಅಗಳನ್ನ ಎತ್ಕೊಂಡು ಬಾಯಿಗೆ ಇಟ್ಕೊಳ್ತಾರೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ಕಿಲ್. ಮಕ್ಕಳಿಗೆ ಬೇಕೇ ಬೇಕಾಗಿರುವಂತಹ ಸ್ಕಿಲ್. ನಾವಿದನ್ನ ಇವಾಗಲೇ ಡೆವಲಪ್ ಮಾಡಬೇಕು. ಇನ್ನೂ ತುಂಬಾ ಡೀಟೇಲ್ ಆಗಿ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡಿ. ಈ ರೀತಿ ಹೋಲ್ಡ್ ಮಾಡ್ತಾರೆ. ಬಟ್ ಅವ್ರಿಗಿವಾಗ ಇಂಟ್ರೆಸ್ಟ್ ಇಲ್ದಿರೋದ್ರಿಂದ ಶಿ ವಾಸ್ ನಾಟ್ ರೆಡಿ ಟು ಡ್ರಿಂಕ್. ಈ ರೀತಿ ದಬ್ಬ ಹಾಕ್ಕೊಂಡು ಬಾಯಿಗೆ ಇಟ್ಕೊಳ್ತಿದ್ರು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಂತಹ ರೀತಿಯಲ್ಲಿ ಇಟ್ಕೊಳ್ತಿರಲಿಲ್ಲ. ದಟ್ಸ್ ಕಂಪ್ಲೀಟ್ಲಿ ಫೈನ್. ಎಲ್ಲ ಮಕ್ಕಳುಗಳು ಒಂದೇ ರೀತಿ ಎಲ್ಲ ಟೈಮಲ್ಲೂ ಇರೋದಿಲ್ಲ. ಕ್ರ್ಯಾಂಕಿ ಆಗ್ತಾರೆ. ಬಟ್ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ತುಂಬ ಮ್ಯಾಟರ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕೆಲವು ಟಿಪ್ಸ್ಗಳು ಅಬೌಟ್ ಸೆಲ್ಫ್ ಫೀಡಿಂಗ್ ಆ್ಯಂಡ್ ಗ್ಲಾಸ್ ಬಗ್ಗೆ. ಗ್ಲಾಸಲ್ಲಿ ಹೀಗೆ ನೀರು ಕುಡಿಸೋದು ಅಂತ ನಾನು ವಿಡಿಯೋ ಶೇರ್ ಮಾಡಬೇಕಾಗಿತ್ತು, ಶೇರ್ ಮಾಡಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗೇ ಆಗಿರುತ್ತೆ ಐ ಆಮ್ ಶ್ಯೂರ್. ಬಟ್ ಲೈಕ್ ಕೊಡೋದಕ್ಕೆ ಎಲ್ಲೋ ಒಂಥರ ಜಿಪುಣತನ ಮಾಡ್ತೀರಾ ಕೆಲವರು. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ದೀರಾ ಅಥವಾ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೀವೇನಾದರೂ ಆ ಕ್ಯಾಟಗರಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೇನು ಹೇಳೋದು ಅಷ್ಟೇ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್‌ನ ಹೀಗೆ ಮಾಡ್ತೀರಿ. ಬಾಯ್.